ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಆಗ್ತಾ ಇರುವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒನ್ಸ್ ಅಗೇನ್ ಗ್ಯಾಸ್ ಎಮರ್ಜೆನ್ಸಿನೇ. ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾಗ್ತಾ ಇದೆ ಸಿಲಿಂಡರ್ ಸಂಕಷ್ಟ. ನಿನ್ನೆಯಿಂದಲೂ ಕೂಡ ಪರದಾಟ. ಗೃಹ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಅಂತ ನೋಡಿ ಇದು ಇದ್ದಿದ್ದು ಪ್ರಶ್ನೆ. ಗೃಹ ಬಳಕೆ ಸಿಲಿಂಡರ್ಗಳಲ್ಲಿ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಇದ್ವಿ, ಬಟ್ ಸಮಸ್ಯೆ ಆಗಿದೆ ಅಂತೆ. ಬೆಳಗ್ಗೆಯಿಂದ ಗ್ಯಾಸ್ ಬುಕ್ಕಿಂಗ್ ಸ್ಥಗಿತಗೊಂಡಿದೆ. ಬುಕ್ಕಿಂಗ್ ಸ್ಥಗಿತಗೊಂಡಿದ್ದಕ್ಕೆ ಆತಂಕಗೊಳ್ತಿದ್ದಾರೆ ಗ್ರಾಹಕರು. ಸ್ವಲ್ಪ ವೇರಿಯೇಷನ್ ಆದ ತಕ್ಷಣ ಆತಂಕ. SLN ಗ್ಯಾಸ್ ಏಜೆನ್ಸಿ ಬಳಿ ಜಮಾಯಿಸ್ತಿದ್ದಾರಂತೆ ಗ್ರಾಹಕರು. ಯಾಕೆ ಬುಕ್ಕಿಂಗ್ ಆಗ್ತಾ ಇಲ್ಲ, ಸಿಲಿಂಡರ್ ಸಿಗುತ್ತಾ ಸಿಗಲ್ವಾ ಅಂತ. ಯಾಕಂದ್ರೆ ಪುಟ್ಟ ಮಕ್ಕಳು ಇರ್ತಾರೆ, ಹಿರಿಯರು ಇರ್ತಾರೆ, ಊಟದ ವ್ಯವಸ್ಥೆ ಆಗಬೇಕು, ತಿಂಡಿ ವ್ಯವಸ್ಥೆ ಇರಬೇಕು. ಆಬ್ವಿಯಸ್ಲಿ ಒಂದು ಮನೆ ಅಂದ ಮೇಲೆ ಸಿಲಿಂಡರ್ ಇರಲೇಬೇಕು. ಅಲ್ಟರ್ನೇಟ್ ವ್ಯವಸ್ಥೆಗಳು ಸ್ವಲ್ಪ ಕಡಿಮೆನೆ ಬಹುತೇಕ ಮನೆಗಳಲ್ಲಿ. ಎಲ್ಲ ಹೈಫೈ ಮನೆಗಳನ್ನ ಕಟ್ಕೊಂಡಿರ್ತೀವಿ, ಸೌದೆ ಒಲೆಗಳಿರಲ್ಲ ನಮ್ಮ ಹತ್ರ. ನಾವು ಕಂಪ್ಲೀಟ್ ಡಿಪೆಂಡ್ ಆಗಿರೋದೇ ಸಿಲಿಂಡರ್ಗಳ ಮೇಲೆ. ಇನ್ನೊಂದಿಗೆಲ್ಲ ವಿದ್ಯುತ್ತಿಂದ ಕೂಡ ಅಡುಗೆಯನ್ನ ಸಿದ್ಧ ಮಾಡೋದಕ್ಕೊಂದಷ್ಟು ಅಲ್ಟರ್ನೇಟ್ ವ್ಯವಸ್ಥೆಗಳಿದೆ. ಸ್ವಲ್ಪ ಅದನ್ನ ಕೂಡ ಗಮನ ಕೊಟ್ಟು ನೋಡಬೇಕು ಅಂತ. ಇಂಡಕ್ಷನ್ ಸ್ಟೋವ್ ಸರ್, ಮರ್ತೋಗ್ಬಿಟ್ಟೆ ನಾನು. ಅಂತ ಅವಕಾಶಗಳು ಮನೆಯಲ್ಲಿದೆ ಅಂತ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಚಿಕ್ಕಬಳ್ಳಾಪುರದಿಂದ. ರಾಜಪ್ಪ, ಹೆಂಗೆ ಗೃಹ ಬಳಕೆ ಸಿಲಿಂಡರ್ ನಲ್ಲಿ ಸಮಸ್ಯೆ ಇಲ್ಲ ಅಂತಿದ್ರು, ಬಟ್ ಈಗ ಅದು ಕೂಡ ಸಿಗ್ತಾ ಇಲ್ಲ ಅನ್ನುವಂತ ಆತಂಕನ ಜನ ಎಷ್ಟರ ಮಟ್ಟಿಗೆ ಆತಂಕಗೊಂಡಿದ್ದಾರೆ, ಏನ್ ಹೇಳ್ತಿದ್ದಾರೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಕೆಲಸ ಮಾಡ್ತಿದೀವಿ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಚಿಕ್ಕಬಳ್ಳಾಪುರದಲ್ಲಿ SLN ಏಜೆನ್ಸಿ ಅಂತೆ, ಅಲ್ಲಿಂದ ಸಿಲಿಂಡರ್ಗಳು ಸಪ್ಲೈ ಆಗುತ್ತೆ. ಸೊ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಕೆಲವರು ಸಿಲಿಂಡರ್ ಖಾಲಿ ಆಯ್ತು ಮನೆಯಲ್ಲಿ ಅಂತ ಸಿಲಿಂಡರ್ ಬುಕ್ಕಿಂಗ್ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಬುಕ್ಕಿಂಗ್ ತಗೊಳ್ತಾ ಇಲ್ಲ. ಅಯ್ಯಯ್ಯೋ, ಇದು ಮನೆಗೆ ಬಳಕೆ ಮಾಡುವಂತ ಸಿಲಿಂಡರ್ ಕೂಡ ಸಿಗಲ್ವಾ, ಹೋಟೆಲ್ಗಳಿಲ್ಲ, ಮನೆಗೆ ಸಿಲಿಂಡರ್ ಇಲ್ಲ, ಏನ್ ಮಾಡೋದು ನಾವು ಅಂತ ಆತಂಕಗೊಂಡು ಜನ ಓಡೋಡ್ ಬರ್ತಿದ್ದಾರಂತೆ ಏಜೆನ್ಸಿ ಬಳಿ. ಬಟ್ ಹಂಗಂದ ಮಾತ್ರಕ್ಕೆ ಪ್ಯಾನಿಕ್ ಆಗಬೇಡಿ ಅಂತ ಎಕ್ಸ್ಪರ್ಟ್ಸ್ ಇದನ್ನೇ ಹೇಳ್ತಿದ್ದಾರೆ. ನೀವು ಎಷ್ಟು ಪ್ಯಾನಿಕ್ ಆಗ್ತಿರೋ, ಎಷ್ಟು ಸಮಸ್ಯೆಗಳು ಅಂತ ತೋರಿಸ್ಕೊಳ್ತಿರೋ, ಅಷ್ಟರ ಮಟ್ಟಿಗೆ ನೀವು ಅತಿ ದೊಡ್ಡ ದಂಧೆಗೆ ನೀವೇ ಹಾದಿ ಮಾಡಿಕೊಡ್ತೀರಿ ಅಂತ. ಇದನ್ನೇ ಬಂಡವಾಳ ಮಾಡ್ಕೊಳ್ತಿದ್ದಾರೆ ಕೆಲ ಡೀಲರ್ಗಳು, ಏಜೆನ್ಸಿ ಅವರು ಅಂತ. ಇದ್ರೂ ಕೂಡ ಕೊಡೋದಕ್ಕೆ ಹಿಂದೇಟ್ ಆಗ್ತಿದ್ದಾರೆ. ಇರು ಇನ್ನೊಂದು ಸ್ವಲ್ಪ ವೇಟ್ ಮಾಡ್ಸೋಣ, ಇನ್ನೊಂದು ಸ್ವಲ್ಪ ಎಮರ್ಜೆನ್ಸಿ ಕ್ರಿಯೇಟ್ ಮಾಡೋಣ, ಅವಾಗ ನಾವು ದುಡ್ಡು ಮಾಡೋಣ ಅನ್ನೋ ರೀತಿಯಲ್ಲಿ ಬಂದುಬಿಟ್ಟಿದ್ದಾರೆ ಕೆಲವರು ಅಂತ. ಯಾಕಂದ್ರೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಏನು ಇಷ್ಟು ಸಮಸ್ಯೆ ಅಂತ ಹೇಳ್ತಾ ಇದೀವಲ್ಲ, ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗುವಂಥದ್ದು ಏನು ಇಲ್ಲ. ನಮ್ಮ ಹತ್ರ ಸ್ಟಾಕ್ ಇದೆ, ನಮ್ಮ ಹತ್ರ 20 ರಿಂದ 25 ದಿನಕ್ಕಾಗುವಂಥ ಸ್ಟಾಕ್ ಇದೆ. ಇಷ್ಟು ಆತಂಕ ಪಡಬೇಡಿ ಅಂತ. ಸ್ಟಾಕ್ ಇದ್ದ ಮೇಲೆ ಮೇನ್ ಡೀಲರ್ಗಳಿಗೆ ಬಂದಿರುತ್ತೆ ಸಿಲಿಂಡರ್ಗಳು ಅಂತ. ಮೇನ್ ಡೀಲರ್ಗಳ ಹತ್ರ ಬಂದ್ರೆ ಅದು ಸಪ್ಲೈ ಆಗಬೇಕಾಗುತ್ತೆ. ಯಾಕೆ ಸಪ್ಲೈ ಆಗ್ತಾ ಇಲ್ಲ, ಯಾಕೆ ಅದನ್ನ ಸ್ಟಾಪ್ ಮಾಡಿದ್ದಾರೆ ಅಂತ. ಸೊ ಹಂಗಾಗಿ ಹೋಟೆಲ್ ಮಾಲೀಕರು ಹೇಳ್ತಾ ಇರೋದೇನು ಗೊತ್ತಾ, ಬ್ಲ್ಯಾಕ್ ದಂಧೆ ನಡೀತಾ ಇದೆ ಸರ್. ದುಪ್ಪಟ್ಟಲ್ಲ, ನಾವು ಇನ್ನೂ ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂದ್ರೆ ಮಾತ್ರ ಸಿಲಿಂಡರ್ ತಲುಪಿಸ್ತಾರೆ. ಬಟ್ ಅಷ್ಟು ದುಡ್ಡು ಕೊಟ್ಟು ನಡೆಸೋದ್ರಲ್ಲಿ ಅರ್ಥ ಇಲ್ಲ ಹೋಟೆಲ್ಗಳನ್ನ ಅಂತ. ಆದ್ರೆ ಹೊರೆ ಮತ್ತೆ ಒಂದ್ಸಗೆ ನಾವು ಗ್ರಾಹಕರಿಗೆ ಹಾಕಬೇಕಾಗುತ್ತೆ, ಡಬಲ್ ರೇಟ್ ಇಸ್ಕೊಳ್ಬೇಕು. ಇದೆಲ್ಲ ಯಾಕೆ ಅನ್ನೋ ಕಾರಣಕ್ಕೆ ಹೋಟೆಲ್ಗಳನ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅನ್ನೋಂಥ ಪರಿಸ್ಥಿತಿ. ಚಿಕ್ಕಬಳ್ಳಾಪುರದಲ್ಲಿ ಏಜೆನ್ಸಿ ಬಳಿ ಜನ ಜಮಾಯಿಸಿರುವ ದೃಶ್ಯ ಬಂದು ಪಾಪ ಆತಂಕ ಹೇಳ್ಕೊಳ್ತಿದ್ದಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ಪುಟ್ಟ ಮಕ್ಕಳು ಇರ್ತಾರೆ, ವಯೋ ವೃದ್ಧರು ಇರ್ತಾರೆ, ಎಲ್ಲರೂ ಕೂಡ ಸಿಲಿಂಡರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸಿಲಿಂಡರ್ ಖಾಲಿ ಆದಾಗ ಸಮಸ್ಯೆ ಆಬ್ವಿಯಸ್ಲಿ ಆಗುತ್ತೆ. ಹೆಂಗಪ್ಪ ಮಾಡೋದು ಊಟ ತಿಂಡಿ ವ್ಯವಸ್ಥೆ ಅಂತ. ಅಟ್ಲೀಸ್ಟ್ ಒಂದು ಹೊತ್ತ ಹೊರಗಡೆ ತಂದು ತಿನ್ನೋಣ ಅನ್ನೋಕ್ಕೆ ಹೋಟೆಲ್ಗಳು ಕೂಡ ಕ್ಲೋಸ್ ಆಗ್ಬಿಟ್ಟಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಜಪ್ಪ, ಹೆಂಗಿದೆ ಚಿಕ್ಕಬಳ್ಳಾಪುರದಲ್ಲಿ ಪರಿಸ್ಥಿತಿ? ಹೋಟೆಲ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ವಿ, ಈಗ ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಜನ ಏನ್ ಕೇಳ್ತಿದ್ದಾರೆ ಅಂತ ಬಂದು ಖಂಡಿತ ಏನೋ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿ ಮತ್ತೆ ಯುದ್ಧದ ತೀವ್ರತೆ ಹೆಚ್ಚಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲೂ ಸಹ ಒಂದು ಗ್ಯಾಸ್ಗೆ ಎಮರ್ಜೆನ್ಸಿ ಉಂಟಾಗಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರದ ಜಿಲ್ಲೆಯ ಚಿಂತಾಮಣಿ ಅಂತಕ್ಕಂಥ ವಾಣಿಜ್ಯ ನಗರಿ ಅಂತ ಏನು ಹೆಸರುವಾಸಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದಲ್ಲಿ ಇಡೀ ಜಿಲ್ಲೆಯಲ್ಲಿ ಹೆಚ್ಚಿನ ಜನ ವಾಸ ಆಗ್ತಾ ಇರ್ತಕ್ಕಂಥದ್ದು. ಅದ್ರಲ್ಲೂ ಬೆಳಗ್ಗೆ 7 ಗಂಟೆಯಿಂದ ಸಹ ಗ್ಯಾಸ್ ಬುಕಿಂಗ್ ಆಗ್ತಾ ಇಲ್ಲ. ಗ್ಯಾಸ್ ಒಂದು ಸರ್ವರ್ ಸಹ ಹೆಚ್ಚಾಗಿ ಬಿಜಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆ ಕೂಡ ಗ್ರಾಹಕರು ಆತಂಕಗೊಂಡು ಇವತ್ತು ಇಡೀ ಗ್ಯಾಸ್ ಏಜೆನ್ಸಿ ಬಳಿ ಜಮಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಿ ನಾಳೆ ಗ್ಯಾಸ್ ಸಿಗಲ್ಲ ಅಂತಕ್ಕಂಥ ಆತಂಕ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಶಾಲೆಗಳಿಗೆ ಮಕ್ಕಳನ್ನ ವಿದ್ಯಾಭ್ಯಾಸ ಕಳಿಸ್ಬೇಕು, ಮನೆಯಲ್ಲಿ 3 ಹೊತ್ತು ಅಡುಗೆ ಮಾಡ್ಬೇಕು. ಹಾಗಾಗಿ ಏನಾದ್ರು ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಇವತ್ತು ಏನೋ ಇಷ್ಟು ದಿವಸ ಕಮರ್ಷಿಯಲ್ ಗ್ಯಾಸ್ಗೆ ಎಮರ್ಜೆನ್ಸಿ ಆಗಿತ್ತು, ಈಗ ಗೃಹ ಬಳಕೆ ಗ್ಯಾಸ್ ಅಲ್ಲೂ ಸಹ ವ್ಯತ್ಯಯ ಉಂಟಾಗಿರ್ತಕ್ಕಂಥದ್ದು. ಇವತ್ತು ಚಿಂತಾಮಣಿಗೆ SLN ಗ್ಯಾಸ್ ಏಜೆನ್ಸಿ ಬಳಿ ಇದೀವಿ. ಈಗ ಈ ಗ್ಯಾಸ್ ಏಜೆನ್ಸಿಗೆ ಕೇವಲ ಒಂದೇ ಒಂದು ಲೋಡ್, ಇವತ್ತು ಗ್ಯಾಸ್ ಲೋಡ್ ಬಂದಿರತಕ್ಕಂಥದ್ದು. ಈ ಲೋಡ್ ಖಾಲಿ ಆಗೋದು ನಾಳಿನ ಪರಿಸ್ಥಿತಿ ಏನು ಅಂತಕ್ಕಂಥದ್ದು. ಈಗ ಸುಮಾರು ಜನ ಇಲ್ಲಿ ಬುಕಿಂಗ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಬುಕಿಂಗ್ ಆಗ್ತಾ ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ಸಹ ಇಲ್ಲಿ ಕಾಯ್ತಾ ಇದ್ದಾರೆ. ಒಬ್ಬ ಮಹಿಳೆಯರನ್ನ ನಾವು ಮಾತಾಡ್ತಾ ಹೋಗ್ತೀನಿ. ಪಾಪ ಬೆಳಗ್ಗೆ 7 ಗಂಟೆಯಿಂದ ಸಹ ಬುಕಿಂಗ್ ಆಗಿ ಕಾಯ್ತಾ ಇದ್ದಾರೆ, ಬುಕ್ ಮಾಡ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ, OTP ಬರ್ತಾ ಇಲ್ಲ. ಹಾಗೆ ಅವ್ರನ್ನ ಮಾತಾಡ್ತೀನಿ, ಏನ್ ಹೇಳ್ತಾರೆ ಮೇಡಮ್?
ಈಗ ಬೆಳಿಗ್ಗಿಂದ ಕಾಯ್ತಾ ಇದ್ರಿ, 7 ಗಂಟೆ ಬುಕಿಂಗ್ ಆಗ್ತಾ ಇಲ್ಲ, ಏನ್ ಹೇಳ್ತಾ ಇದೆ, ಏನಾಗ್ತಾ ಇದೆ? ಮುಗಿಬಿಡಿ. ಓಕೆ ರಾಜಪ್ಪ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.